ಶರಣಾರ್ಥಿ. ಕಳೆದ 2 ಎಪಿಸೋಡ್ನೊಳಗೆ ರೇಖಿ ಶೀಲ್ಡ್ ಬಗೆಗೆ ಹೇಳಿದ್ದೀನಿ. 1ನೇ ಎಪಿಸೋಡ್ನೊಳಗೆ ಮೇಲ್ ಮತ್ತು ಫಿಮೇಲ್ಗಳಿಗೆ ಹೇಗೆ ರೇಖಿ ಶೀಲ್ಡನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನನಗೆ ತಿಳಿದಂತೆ ನಾನು ಹೇಳಿದ್ದೀನಿ. ಯಾಕಂದರೆ ಅದನ್ನು ವಿಶದವಾಗಿ ನಿಮಗೆ ತಿಳಿಯುವಂತೆ ಹೇಳಿದ್ನೋ ಇಲ್ಲೋ ಅನ್ನೋ ಡೌಟ್ ನನಗೆ. 2ನೇ ಎಪಿಸೋಡ್ನೊಳಗೆ ನಿಮ್ಮ ಮನೆಗೆ ರಕ್ಷಾಕವಚ, ರೇಖಿಯ ರಕ್ಷಾಕವಚ ಹೇಗೆ ಮಾಡಬೇಕು ಅನ್ನೋದು ಹೇಳಿದೆ. ಇನ್ನು 3ನೇ ಎಪಿಸೋಡ್ನೊಳಗೆ ಇವತ್ತು ಒಂದು ಅತ್ಯದ್ಭುತವಾದಂಥ ರೇಖಿಯ ಘನತೆಯನ್ನು ನಾವು ತಿಳಿದುಕೊಳ್ತಕ್ಕಂಥ ಒಂದು ತಂತ್ರವನ್ನು ಮತ್ತು ಒಂದು ಸಂಗತಿಯನ್ನು ನಿಮ್ಮ ಮುಂದೆ ವಿಷದಪಡಿಸ್ತಾ ಇದ್ದೀನಿ. ರೇಖೆಯೊಳಗೆ ಡಿಸ್ಟೆಂಟ್ ರೇಖೆ ಅಂತ ಬರ್ತದೆ. ಡಿಸ್ಟೆಂಟ್ ರೇಖೆ ಹೌದಾ? ಅಂದರೆ ಮನುಷ್ಯ ಅದು ಅಮೇರಿಕಾ, ಜರ್ಮನಿ ಬೇಕಾದಲ್ಲಿರಲಿ, ಅಷ್ಟೇ ಅಲ್ಲ ಚಂದ್ರಗ್ರಹ, ಮಂಗಳ ಗ್ರಹದಲ್ಲೂ ಕೂಡ ಇರಲಿ ಆ ವ್ಯಕ್ತಿ, ಅಲ್ಲೂ ಕೂಡ ನಾವು ಈ ರೇಖಿ ಹೀಲಿಂಗನ್ನು ಕಳಿಸ್ಬೋದಾಗಿದೆ. ಹೌದಾ? ಇದು ವಿಶ್ವಾಸ ಬರೋದಿಲ್ಲ, ಅಪಡಮಿಕ್ ಸ್ಟಾರ್ಟ್ ಆಗುತ್ತೆ, ಬಟ್ ಅದು ಸತ್ಯದ. ಅದು ನೀವು ನಂಬಿ ಬಿಡಿ, ಅದು ಹಂಗದ ಅನ್ನೋದು ಸೂತ್ರ ಇದಕ್ಕೂ ಅನ್ನಿಸುತ್ತೆ. ಸೊ ಅಮೇರಿಕಾದೊಳಗೆ ಇರ್ತಕ್ಕಂಥ ನಮ್ಮ ಶಿಷ್ಯರು ತಲೆನೋವು ಅಂತ ಹೇಳ್ತಾರೆ, ಜ್ವರ ಅಂತ ಹೇಳ್ತಾರೆ. ಹೌದಾ? ಅವಾಗ ಇಲ್ಲಿ ಕೂತ್ಕೊಂಡು ಯಾವುದೇ ವಿಧಿವಿಧಾನಗಳಿಲ್ಲದೆ ನೇರವಾಗಿ ಕಾಲ್ಪನಿಕವಾಗಿ ಅವ್ರ ಮುಖವನ್ನು, ಅವರ ಫೋಟೋವನ್ನು ತರಿಸ್ಕೊಂಡು ಅವ್ರ ಮುಖಚರ್ಯೆಯನ್ನು ನೋಡ್ತಾ ನಾವು ಡಿಸ್ಟೆಂಟ್ ರೇಖೆ ಮಾಡ್ಬೋದಾಗಿದೆ. ಇದು 2ನೇ ಡಿಗ್ರಿ ಮತ್ತು 3ನೇ ಡಿಗ್ರಿ ಆದವರಿಗೆ ಸಲೀಸಾಗಿ ಗೊತ್ತಾಗ್ತದೆ. ಮುಂದೆ ಈ ಡಿಸ್ಟೆಂಟ್ ರೇಖೆಯೊಳಗೆ ಪ್ರಾಕ್ಸಿ ರೇಖೆ ಅಂತ ಬರೋದು. ಪ್ರಾಕ್ಸಿ ಅಂತ ತಿಳ್ಕೊಂಡು ಅಂದರೆ ಒಂದು ಬೊಂಬೆ, ಈವನ್ ಈ ಪ್ರಾಕ್ಸಿ ರೇಖೆಯೊಳಗೆ ಹೀಲಿಂಗನ್ನು ಮಾಡ್ಬೋದು. ನೀವು ಒಬ್ಬರಿಗೆ ರೇಖೆ ದೀಕ್ಷೆನೂ ಕೊಡ್ಬೋದಾಗಿದೆ. ಇದು ಆ್ಯಕ್ಚುಲಿ ಇದೆಲ್ಲ ಸಲೀಸಾಗಿ ನಿಮಗೆ ಜ್ಞಾನವನ್ನು ಇವತ್ತು ಸಿಗ್ತಾ ಇದೆ. ಬಹುಶಃ ಹಿಂದೆ ಯಾರಾದರೂ ಹೇಳಿದಾರೋ ಅದನ್ನು ನಾನು ನೋಡಲಿಕ್ಕೂ ಹೋಗಿಲ್ಲ, ನನಗೆ ಗೊತ್ತೂ ಇಲ್ಲ. 1986ರಿಂದ 90ರ ಅವಧಿಯೊಳಗೆ ನಾನು ಗಳಿಸಿದಂಥ ಈ ರೇಖಿ ಜ್ಞಾನವನ್ನು ನಾನು ಒಂದು ಸುಮಾರು 20 ವರ್ಷ ಸತತವಾಗಿ ಸಾವಿರಾರು ರೇಖಿ ಗುರುಗಳನ್ನು ಮತ್ತು ಸಾಧಕರನ್ನು ನಾನು ಸಂಪಾದಿಸಿಕೊಂಡು ಅವರಿಗೆ ರೇಖಿ ದೀಕ್ಷೆಯನ್ನು, ರೇಖಿ ಗುರುತ್ವವನ್ನು ಕೊಟ್ಟಿದ್ದೀನಿ. ಈ ನಡುವೆ ಯಾಕೋ ಏನೋ ಗೊತ್ತಿಲ್ಲ, ಸ್ವಲ್ಪ ರೇಖೆಯಿಂದ ನಾನು ಕಲಿಸುವಿಕೆಯಿಂದ ದೂರ ಆದೆ. ಬಟ್ ವೈಯಕ್ತಿಕವಾಗಿ ನಾನು ನಿತ್ಯವೂ ರೇಖೆ ಬಿಟ್ಟರೆ ಗತಿ ಇಲ್ಲ ಅನ್ನೋ ಟೈಪು ನಾನು ಮಾಡ್ತಾನೇ ಇದ್ದೀನಿ. ಇದರೊಳಗೆ ನಾನು ಬಳಸ್ತಕ್ಕಂಥದ್ದು ಒಂದು ವಿಧಾನಪ್ಪ ಅಂತಂದರೆ, ನಾನು ರೇಖಿ ದೀಕ್ಷೆ ಕೊಡುವಾಗಲಿ, ರೇಖಿ ಹೀಲಿಂಗ್ ಮಾಡುವಾಗಲಿ ಒಂದು ಪ್ರಾಕ್ಸಿ ಅಂದರೆ ಒಂದು ಗೊಂಬೆಯನ್ನು ಬಳಸ್ತೀವಿ. ನಾವು ಹೀಲಿಂಗ್ ಮಾಡ್ತಕ್ಕಂಥ, ದೀಕ್ಷೆ ಕೊಡ್ತಕ್ಕಂಥ ವ್ಯಕ್ತಿ ಹೆಣ್ಣಾಗಿದ್ದರೆ ಹೆಣ್ಣು ಬೊಂಬೆ, ಗಂಡಾಗಿದ್ದರೆ ಗಂಡು ಬೊಂಬೆ ತಗೋತೀರಿ. ತಗೊಂಡ್ಮೇಲೆ ರೇಖಿ ದೀಕ್ಷೆಯನ್ನು ಕೊಡುವಾಗ ಏನು ಮಾಡಬೇಕು? ಒಬ್ಬ ವ್ಯಕ್ತಿ ನಿಮ್ಮ ಎದುರಿಗೆ ಕೂತಿದ್ದಾನ, ಸಮಕ್ಷಮ ಕೂತಿದ್ದಾನಪ್ಪ ಅಂದರೆ ಏನು ಮಾಡಬೇಕು? ಅದನ್ನೇ ಇದಕ್ಕೂ ಕೂಡ ಮಾಡಬೇಕು. ಈ ಬೊಂಬೆಯನ್ನು ಒಂದು ಸ್ಟೂಲ್ ಮೇಲೆ ಕೂತಂತೆ ಭಾವಿಸಿ ಅವರಿಗೆಲ್ಲ ಹೀಲ್ ಮಾಡಿ, ಆನಂತರ ನಿಮಗೆ ಹೀಲ್ ಮಾಡ್ಕೊಳ್ಳಿ, ಆನಂತರ ಸೀಲ್ಡ್ ಹಾಕ್ಕೊಳ್ಳಿ, ಆನಂತರ ಇಲ್ಲೇ ರಕ್ಷಾ ಕೊಡಿ, ಇದಕ್ಕೂ ರಕ್ಷಾ ಕೊಡಿ, ನೀವು ರಕ್ಷಾ ಹಾಕ್ಕೊಂಡು ತಲೆ ಮೇಲೆ ಕೈ ಇಟ್ಟು ಒಬ್ಬ ವ್ಯಕ್ತಿಗೆ ಏನು ಮಾಡ್ತಿರೋ ಹಾಗೆ ಮಾಡಿ ರೇಖಿ ದೀಕ್ಷೆಯನ್ನು ಕೊಡ್ಬೋದಾಗಿದೆ. ಹೌದಾ? ಇದೇ ಥರ ಹೀಲಿಂಗ್ ಕೂಡ ಏನು ಮಾಡಬೇಕು? ರೇಖಿ ದೀಕ್ಷೆ ಕೊಡುವಾಗ ಮತ್ತು ಹೀಲಿಂಗ್ ಮಾಡುವಾಗ ಇದು ಆಹ್ವಾನ ಮಾಡಬೇಕಾಗತ್ತೆ. ಒಂದು ಫೋಟೋದೊಳಗೆ ಅಥವಾ ಅವ್ನು ನೋಡಿದ ಒಂದು ನಿಮ್ಮ ಕಡೆ ಇರ್ತದದು, ಅವನ ಮುಖಚರ್ಯೆ, ಅವನ ಪ್ರತಿರೂಪ ನಿಮ್ಮ ಕಡೆ ಇರ್ತದೆ. ಅವನ ಆಹ್ವಾನ ಮಾಡ್ಕೋಬೇಕು. ಈ ಬೊಂಬೆಯೊಳಗೆ ಅವನ ಆಹ್ವಾನ ಮಾಡಿಕೊಂಡು ಅವನ ಹೆಸರಿನಿಂದಲೇ ಇದನ್ನು, ಈ ಪ್ರತಿಬಿಂಬವನ್ನು, ಈ ಪ್ರಾಕ್ಸಿ ಡಾಲನ್ನು ಅವನ ಹೆಸರಿನಿಂದಲೇ ಗುರುತಿಸ್ಕೊಳ್ಬೇಕು. ಅವನಿಗೆ ಹೀಲ್ ಮಾಡ್ತೀವಿ ಅಂತ ಭಾವಿಸ್ಕೊಂಡು ಕೊಟ್ರಪ್ಪ ಅಂತಂದ್ರೆ, ನೀವು ಬೊಂಬೆಗೆ ಹೀಲ್ ಮಾಡಿದ್ರು ಕೂಡ ಆ್ಯಕ್ಚುಲಿ ಅವನಿಗೆ ಹೀಲ್ ಆಗುತ್ತೆ. ಎಷ್ಟೋ ಜನ ನನಗೆ ಪ್ರತಿಯಾಗಿ ಪ್ರಶ್ನೆಗಳಾಗ್ತಾರೆ, ಇದು ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ತಿಳ್ಕೊಂಡು. ಅವ ಅಲ್ಲೇ, ನೀವು ಇಲ್ಲೇ, ಈ ಬೊಂಬೆ ಮೂಲಕ ಅವನು ಹೆಂಗೆ ಕಳಿಸ್ತೀರಿ ಅಂತ ತಿಳ್ಕೊಂಡು. ಆನಂತರ ಎಷ್ಟೋ ಜನಕ್ಕೆ ನಾನು ಇವತ್ತು ಮಹಾಶಾಬರಿ ದೀಕ್ಷೆಯನ್ನು ಕೊಡ್ತಾಯಿದ್ದೀನಿ. ಮಹಾಶಾಬರಿನ ಕೊಟ್ಟಾಗ ನಾನು ಹೀಲಿಂಗ್ ಮಾಡ್ತೀನಿ, ನಿಮ್ಗೆ ಇದನ್ನು ಟ್ರೈನಿಂಗ್ ಕೊಡ್ತೀನಿ, ಡಿಸ್ಟೆಂಟ್ ದೀಕ್ಷೆಯನ್ನು ಕೊಡ್ತೀನಿ ಅಂತಂದಾಗ ಎಷ್ಟೋ ಜನಕ್ಕೆ ಡೌಟ್ ಬರ್ತದೆ. ಒಂದು ತಿಳ್ಕೊಳ್ಳಿ,
ನಿಮಗೆ ಮಾಟ ಮಂತ್ರ ಮಾಡೋ ಕಾಲಕ್ಕೆ ನಿಮ್ಮ ಕಾಲನ ಮಣ್ಣು, ನಿಮ್ಮ ಕೂದಲು, ನಿಮ್ಮ ಬಟ್ಟೆ ಇವನ್ನ ತೆಗೆದುಕೊಂಡು ಒಂದು ಯಜ್ಞ ಭಸ್ಮದೊಳಗೆ ಹುತ್ತದ ಮಣ್ಣೊಳಗೆ ಒಟ್ಟು ಕೂಡಿಸ್ಕೊಂಡು ಗೊಂಬೆ ಮಾಡ್ತಾರೆ. ಆ ಗೊಂಬೆಗೆ ನಿಮ್ಮ ಹೆಸರಿನಿಂದ ಆಹ್ವಾನ ಮಾಡ್ಕೊತಾರೆ. ಅದಕ್ಕೆ ಒಂದು ಮುಳ್ಳು ಚುಚ್ಚಿದ್ರೆ ನಿಮ್ಮ ಹೊಟ್ಟೆ ಇದು ಶುರುವಾಗುತ್ತೆ, ಹೊಟ್ಟೆಗೆ ಮುಳ್ಳು ಸುತ್ತಂಗಾಗುತ್ತೆ ನಿಮಗೆ. ಇದು ನಿಮಗೆ ಗೊತ್ತದ, ಅನುಭವಿಸಿರಿ. ಮತ್ತು ಎಲ್ಲೋ ಮಂತ್ರವಾದಿ ಮಾಟ ಮಾಡುವವರು ಎಲ್ಲೋ ಸುಡುಗಾಡದಾಗ ಕೂತ್ಕೊಂಡು ಅಲ್ಲಿ ಮಾಡಿದ್ರೆ ನಿಮಗೆ ಇದು ಕಾಡಾಟ ಐತಿ, ಅದು ಕಾಡ್ತೈತಿ, ಅದು ಪರಿಣಾಮ ಆಗ್ತದೆ ಅಂತ ಒಪ್ಪಿದ್ರಪ್ಪ ಅಂದರೆ ನೀವು ಒಪ್ಕೊಳ್ಳೇಬೇಕು. ಇದು ಕೂಡ ಮತ್ತೇನಲ್ಲ, ಮಾಟ ಮಂತ್ರ ತಂತ್ರದೊಳಗೆ ಏನು ಬಳಸ್ತಾರಲ್ಲ ಅದನ್ನೇ ಬಳಸ್ಕೊಂಡೇ ಇದನ್ನು ಮಾಡ್ತಾ ಇರೋದು. ಅಲ್ಲಿ ಈ ಒಂದು ವ್ಯಕ್ತಿಯ ಪ್ರತಿರೂಪವನ್ನು ಅವನ ಹೆಸರಿನಿಂದ 3 ಸರಿ ಆಹ್ವಾನ ಮಾಡಿಕೊಂಡು ಒಂದು ಮಂತ್ರದ ಅದು ಈ ಸದ್ಯ ಎಲ್ಲವನ್ನು ಕೊಡಲಾರೆ. ಯಾಕಂತಂದ್ರೆ ಕೆಲವು ಮಂದಿ ಅತ್ಯಂತ ದುರುಪಯೋಗ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗಳು ಭಾಳ ಅದಾರ. ಆ ಭಯದಿಂದ ನಾವನ್ನೆಲ್ಲ ಡಿಟೇಲಾಗಿ ಹೇಳೋದಿಲ್ಲ, ಬಟ್ ಸೂಕ್ಷ್ಮವಾಗಿ ರೇಖಿ ದೀಕ್ಷೆಯನ್ನು, ರೇಖಿ ಹೀಲಿಂಗನ್ನು, ಮಹಾಶಾಬರಿ ಹೀಲಿಂಗನ್ನು, ಮಹಾಶಾಬರಿ ದೀಕ್ಷೆಯನ್ನು ಹೇಗೆ ಕೊಡ್ಬೋದಾಗಿದೆ. ಯಾಕೆ ನಿಮ್ಮ ಡೌಟ್ಗಳಿರ್ತಾವಲ್ಲ, ಹೆಂಗೆ ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಹೆಂಗೆ ಕೊಡ್ತಾರೆ ಅಂತ ತಿಳ್ಕೊಂಡು ಈ ಬೊಂಬೆಯನ್ನು ನಿಮಿತ್ತ ಮಾಡಿಕೊಂಡು ಇದರೊಳಗೆ ನಿಮ್ಮ ಮುಖಚರ್ಯನ್ನು ಆಹ್ವಾನ ಮಾಡಿಕೊಂಡು ಇಲ್ಲಿ ಕೊಟ್ರಪ್ಪ ಅಂತಂದ್ರೆ ಖಂಡಿತವಾಗಿಯೂ ಅಲ್ಲಿ ವರ್ಕೌಟ್ ಆಗುತ್ತೆ. ಇದಕ್ಕೆ ಪ್ರಾಕ್ಸಿ ಹೀಲಿಂಗ್, ಪ್ರಾಕ್ಸಿ ಇನಿಷಿಯೇಷನ್ ಅಂತ ಹೇಳ್ತಾರೆ. ಇದು ನಿಮಗೆ ಗೊತ್ತಿರಲಿ. ಯಾವುದೇ ಕಾರಣಕ್ಕೂ ತಲೆ ಓಡಿಸಿ ಇದರ ದುರುಪಯೋಗ ಮತ್ತು ಬೇರೆಯವರಿಗೆ ಕೆಟ್ಟ ಮಾಡ್ತಕ್ಕಂಥ ದುಸ್ಸಾಹಸಕ್ಕೆ ಈಡಾಗಬೇಡಿ. ಯಾಕಂದರೆ ಕೆಟ್ಟ ಕರ್ಮಗಳು ನಿಮಗೆ ಕಾಡಿಸದೆ ಬಾಧಿಸದೆ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ಒಳ್ಳೆಯದಕ್ಕಾಗಿ ಈ ಪ್ರಾಕ್ಸಿ ಮೆಥಡನ್ನು ಬಳಸಿ, ಕೆಟ್ಟದಕ್ಕೆ ಬಳಸಲಿಕ್ಕೆ ಹೋಗಬೇಡಿ ಅನ್ನೋ ಕಿವಿ ಮಾತನ್ನು ಹೇಳ್ತಾ ನಿಮಗೆಲ್ಲರೂ ಒಳ್ಳೆಯದಾಗಲಿ. ಶ್ರೀ ಗುರುದೇವ್.